ಅದಕ್ಕೆ ಅವರು ಇಂಟರ್ನಲ್ ಎನ್ಕ್ವೈರಿಯಲ್ಲಿ ಏನು ಮಾಡಿದಾರೆ ಗೊತ್ತಿಲ್ಲ, ಬಟ್ ಈಗ ಪೊಲೀಸ್ ದೂರು ಕೊಟ್ಟಿದ್ದಾರಂತೆ. ಅದು ಸರಿ ಇದೆ, ಯಾಕೆಂದರೆ ಇಟ್ ಈಸ್ ಡಿಸ್ಕ್ರಿಷನ್ ಆಫ್ ದಿ whoever ಈಸ್ ಅಫೆಕ್ಟೆಡ್. ಇಲ್ಲಿ ಇವರು ವರ್ಕ್ ಪ್ಲೇಸಲ್ಲಿ ಹರಾಸ್ಮೆಂಟಿಗೆ ಒಳಗಾಗಿದ್ದಾರೆ. ಹೌದು, ಸೆಕ್ಷುಯಲಿ ಕೂಡ ಇನ್ ದ ಸೆನ್ಸ್ ಬಟ್ಟೆ ಬಿಡಿಸೋದಂದ್ರೆ ವಾಟ್ ಈಸ್ ಮೊಲೆಸ್ಟೇಷನ್, ಅದು ಕೂಡ ಇಟ್ಸ್ ಕಮ್ಸ್ ಅಂಡರ್ ದಿ ಸೇಮ್ ದಿಸ್ ಥಿಂಗ್. ಇದು ನೀವು ಇತಿಹಾಸ ತೆಗೆದು ನೋಡಿದ್ರೆ ಹೇಗೆ ಇದೆಲ್ಲ ಒಂದು ಕಾನೂನು ಬಂತು ಅಂತ, ವಿಶಾಖ ಅಂತೇಳಿ ಒಂದು ವರ್ಕ್ ಪ್ಲೇಸಲ್ಲಿ ಹರಾಸ್ಮೆಂಟ್ ಆದಾಗ ಅವರು ಸುಪ್ರೀಂ ಕೋರ್ಟ್ವರೆಗೂ ಕೇಸ್ ಹೋದ್ರು. ಆಗ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಮಾಡೋದು, ಈ ಥರ ವರ್ಕ್ ಪ್ಲೇಸಲ್ಲಿ ಅಲ್ಲಿ ತನಕ ಏನು ಚೆಕ್ಕಿಂಗ್ ಇರಲಿಲ್ಲ, ಏನು ವರ್ಕ್ ಪ್ಲೇಸಲ್ಲಿ ಏನು ತೊಂದರೆ ಕೊಟ್ಟರು ತಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು. ಈಗ ಅದು ಕಾನೂನು ಕೂಡ ಆಗಿದೆ, ಆ ಪ್ರಕಾರ ಅವರಿಗೆ ಪ್ರೊಟೆಕ್ಷನ್ ಜಾಸ್ತಿ ಇದೆ. ಅಲ್ಲಿ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಅಂತ ಮಾಡಲೇಬೇಕು. 10 ಜನದ ಮೇಲೆ ಕೆಲಸ ಮಾಡ್ತಾ ಇದ್ರೆ, ಒಂದು ವೇಳೆ 10 ಜನದಿಂದ ಕಡಿಮೆ ಇದ್ದರೆ ಆಗ ಒಂದು DC ಲೆವೆಲಲ್ಲಿ ಒಂದು ಕಮಿಟಿ ಮಾಡಬೇಕು, ಅವರು ಕೂಡ ಅದನ್ನೇ ಮಾಡಬೇಕು. ಇನ್ನು ಕಂಪ್ಲೇಂಟ್ಸ್ ಏನಿದೆ ಕೊಡಬೇಕು, ಕೊಟ್ಟಾದಮೇಲೆ ಅದನ್ನ ಎನ್ಕ್ವೈರಿ ಏನು ಅನ್ಬಯಾಸ್ಡ್, ಯಾರು ಒಂದು ವುಮನ್ನೇ ಹೆಡ್ ಆಫ್ ದಿ ಕಮಿಟಿ ಇರ್ತಾರೆ, ಅವರು ಆ ಒಂದು ಕಮಿಟಿಲಿ ಸದಸ್ಯರು ಮಾಡ್ತಾರೆ, ಮತ್ತು ಒಂದು ಎಕ್ಸ್ಟರ್ನಲ್ NGO ಕೂಡ ಅವರು ಪಾರ್ಟ್ ಆಫ್ ದಿ ಕಮಿಟಿ ಇರ್ತಾರೆ. ಅವರು ಅದರಲ್ಲಿ ಸತ್ಯಾಸತ್ಯತೆಗಳನ್ನು ಕಂಡುಹಿಡಿದು ಯಾರು ತಪ್ಪಿತಸ್ಥ ಅಧಿಕಾರಿ ಅಥವಾ ಮಹಿಳೆ ಅಧಿಕಾರಿ ಇದ್ದರೆ ಮಹಿಳೆ ಅಧಿಕಾರಿ ಇದ್ದಾರೋ ಅವರು ದೂರಿನ ಮೇಲೆ ಅವ್ರ ಮೇಲೆ ಕ್ರಮ ಜರುಗಿಸ್ಬೋದು ಇಂಟರ್ನಲ್ಲಿ, ಆಸ್ ಪರ್ ದೇರ್ ಇಂಟರ್ನಲ್ ರೂಲ್ಸ್. ಒಂದು ವೇಳೆ ಶಿ ಈಸ್ ನಾಟ್ ಹ್ಯಾಪಿ, ಹೂಎವರ್ ಈಸ್ ದಿ ಎಫೆಕ್ಟೆಡ್ ಅಥವಾ ಅಗ್ರೀವ್ಡ್ ಇದ್ದವರು ನಾಟ್ ಹ್ಯಾಪಿ ಅಂದರೆ ದೇ ಕ್ಯಾನ್ ಈವನ್ ಗೋ ಫಾರ್ ಪೊಲೀಸ್ ಕಂಪ್ಲೇಂಟ್. ಪೊಲೀಸ್ ಕಂಪ್ಲೇಂಟ್ ಹೋಗ್ತೀನಿ ಅಂತ ಅವ್ರು ಇಚ್ಛೆ ಪಟ್ಟರೆ ದಿ ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಅಸಿಸ್ಟ್ ಹರ್ ಟು ಗಿವ್ ಎ ಕಂಪ್ಲೇಂಟ್ ಅಂಡ್ ನೆಸರಿ ಹೆಲ್ಪ್ ಕೂಡ ಕೊಡಬೇಕು. ಅರ್ಥ ಆಯ್ತೇನೋ? ಇದು ದಿಸ್ ಇಸ್ ಅಂಡರ್ ದ ಲಾ ಆಫ್ ದಿ ಲ್ಯಾಂಡ್. ನಳಿನ್ ಅವರೇ ಕಾಂಟ್ಯಾಕ್ಟಿಗೆ ಸಿಕ್ಕಿದ್ದಾರೆ, ಮಾತಾಡ್ಸೋಣ. ನಳಿನ್ ಅವರೇ ನಮಸ್ತೆ. ನಾನು ಕಣ್ಣು ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ನಾನು ಇಂಜೆಕ್ಷನ್ ಹೋಗ್ತಾ ಇದ್ದೀನಿ. ಓಕೆ, ನಮಗೆ ಅರ್ಥ ಆಯ್ತು. 1-2 ನಿಮಿಷ ಟೈಮ್ ಕೊಡ್ಬೋದಾ? ಯಾಕಂದ್ರೆ ನಿಮ್ಮ ಮೇಲೆ ಚಿಕ್ಕ ಪುಟ್ಟದಲ್ಲ. ಯಾರು? ಡಾಕ್ಟರ್ ಕರೀತಾ ಇದಾರಮ್ಮ. ಹೌದು ಮೇಡಮ್, ಇಲ್ಲಿ ಇನ್ನೊಬ್ಳು ಹೆಣ್ಣು ಮಗಳು ಜೀವನನೇ ಹೋಗಿದ್ದಿಲ್ಲ, ಅದಕ್ಕೇನಂತೀರಿ? ಡಾಕ್ಟರ್ ಕರೀತಾ ಇದಾರೆ, ಹೌದು, ಒಪ್ಕೊಳ್ತೀವಿ ನಾವು. ಏನ್ ಮಾಡ್ಬೇಕು ನಾನು ಇವಾಗ? ಏನಾಯ್ತು? ಯಾಕೆ ಒಂದ್ ಕಳ್ತನದ ಆರೋಪ ಇಟ್ಕೊಂಡು ಒಬ್ಬ ಹೆಣ್ಮಗ್ಳನ್ನ ನಡಿ ನೀನು ಡ್ರೆಸ್ ತೆಗಿ ಅಂತ ಹೆಂಗ್ ಹೇಳ್ತೀರಿ? ನೀವು ಓದಿರೋರಲ್ವಾ ನೀವು? ಇಲ್ಲ, ಆ ತರ ಏನು ಆಗಿಲ್ಲ. ನಿಮಗೆ ಸರಿಗೆ ಮಾಹಿತಿ ಇಲ್ಲ. ಓಕೆ, ನೀವು ಮಾಹಿತಿ ಕೊಡಿ. ಆಫೀಸ್ ನ ಬಂದು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಮಾಡ್ತೀವಿ. ನಿಮ್ ವರ್ಷನ್ ಏನು? ಇವಾಗಿಲ್ಲ, ಮೈ ಡಾಕ್ಟರ್ ಇಸ್ ಕಾಲಿಂಗ್ ಮೀ. ನಳಿನ ಅವ್ರೆ, ನಿಮ್ಮ ಆರೋಗ್ಯ ಒಂದೇ ಇಂಪಾರ್ಟೆಂಟ್ ಅಲ್ಲ? ಹೆಣ್ಮಗ್ಳು ನೋಡಿ, ಈ ತರದ್ದು ದಬ್ಬಾಳಿಕೆ ಸರ್, ದಿಮಾಗ್ಗಳು. ಕಣ್ಣು ಹಾಸ್ಪಿಟಲ್ ಅಲ್ಲಿ ಇದೀನಿ, ತಲೆ ಹಾಸ್ಪಿಟಲ್ ಅಲ್ಲಿ ಇದೀನಿ ಅಂತಲ್ಲ, ಅಲ್ಲಿ ನಿಂತ್ಕೊಂಡು ಒಬ್ಬ ಹೆಣ್ಮಗ್ಳಿಗೆ ನೀನು ಡ್ರೆಸ್ ತೆಗಿ ಅಂದಾಗ ಬೇಡ, ಆ ತರದ್ ಮಾಡ್ಕೂಡ್ದು ಅನ್ನೋದ್ ಬಿಟ್ಟು ಅಲ್ಲೆಲ್ಲ ನಿಂತ್ಕೊಂಡು ಎಂಟರ್ಟೈನ್ ಮಾಡ್ತಾರೆ ಇವ್ರುಗಳು. ಅಂದ್ರೆ ಇವ್ರನ್ನ ಯಾವ ಸೀಮೆ ಆಫೀಸರ್ ಅನ್ನೋದು ಸರ್? ನೋಡಿ, ಈ ಡಾಕ್ಟರ್ ರೀಸನ್ ಈಗಿಂದಲ್ಲ, 7 ಗಂಟೆಯಿಂದನೂ ಬರ್ತಾ ಇದೆ ಸರ್, ಬೆಳಗ್ಗೆ 7 ಗಂಟೆಯಿಂದ ಇದೇ ರೀಸನ್. ಕೇಳಿ, ಮಹಿಳೆಯರಿಗೆ ಈ ದೇಶದಲ್ಲೆಲ್ಲ, ಈ ಪ್ರಪಂಚದಲ್ಲಿ ಮಹಿಳೆಯರೇ ವೈರಿ. ಹೆಣ್ಣು ಮಕ್ಕಳೇ ಶತ್ರು ಅಂತ ಹೇಳಿದ್ರಿ. ಶತ್ರು ಇಲ್ಲ, ಇಲ್ಲಿ ನೋಡಿ ಮೆಜಾರಿಟಿ ನೀವು ತೋರಿಸ್ತಾ ಇವರೆಲ್ಲ ಮ್ಯಾನೇಜ್ಮೆಂಟ್ ಅಲ್ಲಿ ಹೆಣ್ಮಕ್ಳಿದ್ದಾರೆ. MSIL ಅನ್ನೋ ಕಂಪನಿ ಘನತೆ ಏನು ಸರ್? ಇಂಥವ್ರನ್ನ ಇಟ್ಕೊಂಡು ಏನ್ ಅನ್ಬೇಕು ಹಂಗಾದ್ರೆ? ನೋಡಿ, ಅದಕ್ಕೆ ಹೆಣ್ಮಕ್ಳಿಗೆ ಶತ್ರು ಅಂದ್ರೆ ಕೇಳಿ, ಇಲ್ಲಿ ಇಂಥ ವಿಚಾರಗಳು ಬಂದಾಗ ನಾವ್ ಏನಂತ ಬೈತೀವಿ ಸರ್? ಗಂಡು ಮಕ್ಳಿಗೆ ನೀನೇನು ಅಕ್ಕ ತಂಗಿರ ಜೊತೆ ಬೆಳೆದಿಲ್ವಾ, ಹೆಣ್ಮಕ್ಳ ಜೊತೆ ಬೆಳೆದಿಲ್ವಾ ಅಂತ. ಹೆಣ್ಮಕ್ಳೇ ಇಂಥ ವಿಚಾರಗಳಿಗೆ ನಿಂತ್ಕೊಂಡಾಗ ಏನ್ ಬೈಯೋಣ ನಾವು, ಏನ್ ಕೇಳೋಣ ನಾವು? ಅಲ್ಲ, ಬೈಬೇಕಾಗುತ್ತೆ. ಯಾಕೆ ಹೇಳಿದ್ರೆ ಅವರು ಪ್ರೊಟೆಕ್ಟರು. ಅಲ್ಲಿ ಕಮಿಟಿ ಕೂಡ ಅವರೇ ಒಬ್ಬರು ಹೆಡ್ ಇರ್ತಾರೆ. ಶೇಮ್ ಆಗುತ್ತೆ ಸರ್ ಇಂಥದನ್ನೆಲ್ಲ ನೋಡಿದಾಗ. ಸುಪ್ರೀಂ ಕೋರ್ಟ್ ಅಷ್ಟೊಂದು ಗಂಭೀರವಾಗಿ ತಗೊಂಡು ವಿಶಾಖ ಕೇಸಲ್ಲಿ ಇವರು ಮಾಡಿದಂಥ ಒಂದು ಪ್ರಕರಣಗಳನ್ನು ತಡಿಬೇಕು. ಇನ್ನು ಮುಂದೆ ಯಾವ ಮಹಿಳೆಗೂ ವರ್ಕ್ ಪ್ಲೇಸಲ್ಲಿ ತೊಂದರೆ ಆಗಬಾರ್ದು ಅಂತ. ಇದು ನೋಡಿದ್ರೆ ಈ ಹುಡುಗಿ ಬೇರೆ ಹೈಲಿ ಎಜುಕೇಟೆಡ್, ಒಂದು ಇದಕ್ಕಾದ್ರೂ ಗೌರವ ಕೊಡಬೇಕಾಗಿತ್ತು. ಕಳ್ಳತನ ಆಗಿದ್ರೆ ನೀವು ಕ್ರಮ ಜರುಗಿಸಿ, ನಾವೇನು ಇಲ್ಲ ಅಂತ ಹೇಳಿದ್ರೆ. ಯಾವುದೇ ಗೌರ್ಮೆಂಟ್ ಆಫೀಸಲ್ಲಾಗಲಿ ಪ್ರೈವೇಟಲ್ಲಾಗಲಿ ಕಳ್ಳತನ ಇಸ್ ಎ ಕ್ರೈಮ್. ಅದಕ್ಕೆ ಕಾನೂನು ರೀತಿ ಕ್ರಮ ಜರುಗಿಸಿ. ನೀವ್ಯಾರು ಕಾನೂನು ಕೈಗೆತ್ಕೊಳ್ಳೋಕೆ? ಇಲ್ಲಿ ಕಾನೂನು ಕೈಗೆತ್ಕೊಂಡಾಗ ಸ್ವಲ್ಪ ದೊಡ್ಡ ತಪ್ಪದು. ಹೌದು, ಮೇಲ್ನೋಟಕ್ಕೆ ಕಡಾಖಂಡಿತವಾಗಿ ಕಾಣ್ತದೆ. ಇಫ್ ಶಿ ಡಿನೈಸ್, ದಟ್ ಈಸ್ ದಿ ಎಂಡ್ ಆಫ್ ಇಟ್. ಇಲ್ಲ ಇದೆ ಅಂತ ಹೇಳಿದ್ರೆ ನೀವು ಅಥಾರಿಟಿ ಕೊಟ್ಟು, ಕಂಪ್ಲೇಂಟ್ ಕೊಟ್ಟು, ದೂರು ಕೊಟ್ಟು ಅವರಿಂದ ಇನ್ವೆಸ್ಟಿಗೇಷನ್ ಮಾಡಿಸಿ. ಥೆಫ್ಟ್ ಇಸ್ ಎ ಸೀರಿಯಸ್ ಮ್ಯಾಟರ್. ಹೋಗ್ಲಿ, ನಿಮ್ಗೇನು ಅಧಿಕಾರ ಇದೆ ಥೆಫ್ಟಲ್ಲಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ?
He can at the most say she has misappropriated and committed a theft and so on so date and time ಅಂತ ಹೇಳಿ ಒಂದು ದೂರು ಕೊಡ್ಬೋದು. ಕರೆಕ್ಟ್. Otherwise you are not the authority. So they have overreacted. Rather beyond their scope of their authority they have acted. ಕರೆಕ್ಟ್. Even if they are authority there. ಕರೆಕ್ಟ್. ಕಳ್ತನ ಆದ್ರೆ ಬಿಟ್ಬಿಡ್ಬೇಕಂತ ಹೇಳ್ತಾರೆ. ಪಬ್ಲಿಕ್ ಪ್ರಾಪರ್ಟಿ ಅದು. ಕಳ್ತನ ಆದ್ರೆ ಬಿಡಿ ಅಂತಲ್ಲ, ಸ್ಟೇಷನ್ಗೆ ಹೋಗಿ ಅಲ್ಲ, ಕಾನೂನು ಪ್ರಕಾರ ಹೋಗಿ. ಎಕ್ಸಾಕ್ಟ್ಲಿ ಲಾ ರೂಲ್ ಆಫ್ ಲಾ ಶುಡ್ ಪ್ರಿವೇಲ್. ಅದೇ ಕರೆಕ್ಟ್. ಬಟ್ ಇಲ್ಲಿ ಅಟ್ ದ ಮೋಸ್ಟ್ ಡಿಗ್ನಿಟಿ ಆಫ್ ದಿ ವುಮನ್. ಸರ್ ಮಾತಾಡ್ತೀನಿ ನಾನು. ಇವರು ಕಾಶಿ ಅವರು ನಿವೃತ್ತ SP DCR ಇಂದ ಜಾಯಿನ್ ಆಗಿದ್ದಾರೆ. ಕಾಶಿ ಸರ್ ನಮಸ್ತೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಮಸ್ತೆ. ನೀವು ಸ್ಟುಡಿಯೋಗೆ ಜಾಯಿನ್ ಆಗ್ತೀರಿ ಅನ್ಕೊಂಡೆ ನಾನು. ಝೂಮಿಗೆ ಜಾಯಿನ್ ಆದ್ರಿ, ತೊಂದ್ರೆ ಇಲ್ಲ. ಹಾ ಸರ್, ಈ ಇಶ್ಯೂ ನಿಮ್ ಗಮನಕ್ಕೆ ಬಂತಾ ಸರ್? ನಾನು ಒಂದ್ಸಲ ಚಿಕ್ಕದಾಗಿ ಹೇಳ ನಿಮ್ಗೆ. ಇಲ್ಲ ಈ ಇಶ್ಯೂ ನನ್ನ ಗಮನದಲ್ಲಿದೆ. ಓಕೆ. ನಾಗರಾಜ್ ಸರ್ ಏನು ಹೇಳಿದ್ದಾರೆ ಅದು 100% ಅದೇ ಫಾಲೋ ಆಗ್ಬೇಕಿತ್ತು. ನಳಿನಿ ಅವ್ರನ್ನ, ಚಂದ್ರಶೇಖರ್ನವ್ರನ್ನ ಪಿಟಿಷನ್ ಅಂತ ನಾನು ಕರೆಸಿದ್ದೆ. ಅವರು 3 ದಿನದಲ್ಲಿ ಸಾಲ್ವ್ ಮಾಡ್ತೀನಿ ಅಂತ ಹೇಳಿ ಆಮೇಲೆ ಸಾಲ್ವ್ ಮಾಡ್ಲಿಲ್ಲ. ತಾವು ಹೇಳಿದಂಗೆ ಈ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದ್ದು ನಿಜ ಅಂತ ನನ್ನ ಮೇಲ್ನೋಟಕ್ಕೆ ಕಂಡು ಬಂತು. ನಾನು FIR ಮಾಡಿ ಅಂತ ನಮ್ಮ ಅಧೀನಾಧಿಕಾರಿಗಳಿಗೆ ಹೇಳಿದ್ದೆ. ಸರಿ. ಅಷ್ಟೊತ್ತಿಗೆ ನಮ್ಮ ಮೇಲಾಧಿಕಾರಿಗಳಿಂದ ಸರ್ಕಾರಿ ಅಧಿಕಾರಿಗಳ ಮೇಲೆ FIR ಮಾಡೋ ಮುನ್ನ ನಮ್ಮದು ಅನುಮತಿ ಪಡಿಬೇಕು ಅಂತ ಬಂತು. ಅದರಿಂದ 2-3 ತಿಂಗಳು ಡಿಲೇ ಆಯ್ತು. ಅವ್ರ ಅನುಮತಿ ಕೊಡ್ಲಿಲ್ಲ. ನಾನು CCTV ಫೂಟೇಜ್ ಕಲೆಕ್ಟ್ ಮಾಡ್ಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ. ಅದು ಯಾವ ಕಾರಣಕ್ಕೆ ನಮ್ಮ ಉಮೇಶ್ ಕುಮಾರ್ ಸಾಹೇಬ್ರು ಡಿಲೇ ಮಾಡಿದ್ರು ಗೊತ್ತಿಲ್ಲ. CCTV ಫೂಟೇಜ್ ಎಲ್ಲ ತಗೊಳಕ್ಕೆ ನಮ್ಗೆ FIR ಇಲ್ದೆ ಇದ್ರೆ ಕೇಳಕ್ಕಾಗಲ್ಲ ಇನ್ನೊಂದು ಆಫೀಸಲ್ಲಿ. ಪಿಟಿಷನ್ ಮೇಲೆ ಕೇಳಕ್ ಆಗ್ತಾ ಇರ್ಲಿಲ್ಲ. ಹಾಗಾಗಿ FIR ಮಾಡೋಣ ಅಂದ್ರೆ ಸ್ವಲ್ಪ ಅಡೆತಡೆ ಆಯ್ತು. ಕೊನೆಗೆ ನಾನೇ ಧೈರ್ಯ ಮಾಡಿ FIR ಮಾಡಿಸಿದೆ. ಅದು ತಕ್ಷಣನೇ ತನಿಖೆಗೆ ಸ್ವಲ್ಪ ಅಡೆತಡೆ ಬಂತು ಮೇಲಿಂದ. ತದನಂತರ ಅವರು ಕೋರ್ಟಿಗೆ ಹೋಗಿ ಸ್ಟೇ ತಗೊಂಡಿದ್ದಾರೆ. ಇಲ್ಲಿ ಆ ಹೆಣ್ಣು ಮಗಳಿಗೆ ತೊಂದರೆ ಆಗಿರೋದು, ಆಕೆಯ ನೋವು ಬರ್ತಾ ಇತ್ತಲ್ಲ, ದಿನ ಆಫೀಸಿಗೆ ಬರುವ ನೋಡುವ ಪರಿಸ್ಥಿತಿ ನೋಡಿದ್ರೆ ಅರ್ಥ ಆಗ್ತಾ ಇತ್ತು. ಬಟ್ ವ್ಯವಸ್ಥೆ ಬಲಾಢ್ಯರು. ಸರ್, ಈಗ ವ್ಯವಸ್ಥೆ, ಬಲಾಢ್ಯರು, ಹಣವಂತರು, ಸ್ಥಿತಿವಂತರು ಇದನ್ನೆಲ್ಲ ಬದಿಗಿಟ್ಟು ನಾವು ನೋಡೋದಾದ್ರೆ ಯಾರು ಒಪ್ಕೋ ಕೂಡ್ದು, ಯಾರು ಇದಕ್ಕೆ ಹೂ ಅನ್ಕೂಡ್ದು ಅಂತ ಘಟನೆ ಅಂತ ಅನ್ನಿಸ್ಲಿಲ್ವಾ ಸರ್? ಆಮೇಲೆ ಇಲ್ಲಿ ದಲಿತ ಹೆಣ್ಮಗಳು ಅಂತ ಬಂತು. ಇಲ್ಲಿ ದಲಿತ, ಹಿಂದೂ, ಲಿಂಗಾಯತರು, ಮುಸ್ಲಿಮು, ಬ್ರಾಹ್ಮಣ ಅಲ್ವೇ ಅಲ್ಲ, ಒಬ್ಬ ಹೆಣ್ಣುಮಗಳು ಕಳ್ತನ ಮಾಡಿದಾಳೆ ಅಂತಾನೆ ಅನ್ಕೊಳ್ಳೋದಾದ್ರೆ ನೀನು ಹೋಗಪ್ಪ, ಕೋರ್ಟಿಗೆ ಹೋಗು, ಪೊಲೀಸ್ ಸ್ಟೇಷನ್ಗೆ ಹೋಗು. ಅದನ್ನ ಬಿಟ್ಟು ಎಲ್ಲರೆದ್ರಿಗೂ ನೀನು ಒಬ್ಬ ಹೆಣ್ಮಗಳು ಬಟ್ಟೆ ಬಿಚ್ಚಿಸ್ತೀಯಾ ಅಂದಾಗ ಇಂಥ ಒಂದು ಗಂಭೀರವಾದ ವಿಚಾರ ತಗೊಂಡು ಸ್ಟೇಷನ್ಗೆ ಹೋಗ್ತಾಳೆ ಹೆಣ್ಮಗಳು. FIR ಹಾಕೋ ಪುಣ್ಯಾತ್ಮ, ಇದು ತುಂಬಾ ಸೀರಿಯಸ್ ಕಂಟೆಂಟ್ ಇದೆ, ಕುತ್ಕೊಂಡು ಮಾತಾಡ್ಸಿ ಆಮೇಲೆ ಸರಿ ಮಾಡೋಣ ಅಂತಾರೆ ಅಂದ್ರೆ ಒಬ್ಬ SIಗೆ ಆ ಅಧಿಕಾರ ಇದೆಯಾ? ಅಲ್ಲ ಮೇಡಮ್, ಇಲ್ಲಿ ವಿಷಯ ಹೇಳ್ತೀನಿ. ಚಂದ್ರಶೇಖರ್ ಮತ್ತು ನಳಿನಿ ಅವರಿಗೆ ನಾನು 3 ಪ್ರಶ್ನೆಗಳು ಕೇಳಿದ್ದೆ. ಯಾರು ಚೆಕ್ ಬರೆಯೋರು, ಯಾರು ಸೈನ್ ಮಾಡೋರು ಅಂತ. ಸೈನ್ ಮಾಡುವ ಅಧಿಕಾರ ಚಂದ್ರಶೇಖರ್ಗಿತ್ತು. ಈ ಅಮ್ಮ ಔಟ್ಸೋರ್ಸಿಂಗ್, ನಾಟ್ ಪರ್ಮನೆಂಟ್ ಎಂಪ್ಲಾಯ್. ಹೌದು. ಆಕೆ ಅವ್ರು ಹೇಳಿದ್ದನ್ನ ಯಾರಿಗೆ ಹೇಳ್ತಾರೆ ಅಂತ ನೋಟ್ ಶೀಟ್ ಅಲ್ಲಿ ಕೊಡ್ತಾರೋ ಅವ್ರಿಗೆ ಮಾತ್ರ ಚೆಕ್ ಬರ್ಕೊಡೋದು. ಸಹಿ ಆದ್ಮೇಲೆ ಅದು ಡಿಸ್ಪ್ಯಾಚ್ ಆಗೋದು ಬೇರೆ ವಿಂಗು. ಓಕೆ. ಅದನ್ನೇ ನಾನು ನೆನ್ನೆ ಕೇಳಿದ್ದು ಏನಂದ್ರೆ, ಈ ಆಯ್ತಪ್ಪ ಅದನ್ನ ಕಳ್ತನ ಮಾಡಿದ್ಲು ಆಕೆ, ₹1 ಉಪಯೋಗ ಇಲ್ಲ ಚೆಕ್ಕಿಂದ, ಅವಳಿಗೆ ₹1 ಉಪಯೋಗ ಇಲ್ಲ ಸರ್. ಅಂದ್ರೆ ಕಂಪ್ಲೀಟ್ ಆಗಿ ಟಾರ್ಗೆಟ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅವ್ರ ಇದು ಕನೆಕ್ಟ್ ತಪ್ಪಿರ್ಬೋದು ಅಂತ ಕಾಣುತ್ತೆ. ಎಸ್, ಗೋ ಹೆಡ್ ಸರ್. ಈಗ ಕಾಶಿ ಈಗ ತಾನೇ ನಿವೃತ್ತಿ ಆಗಿದ್ದಾರೆ. ಇವತ್ತು ನಮಗೆ ಮಾಜಿ ಆಗಿ ಸಿಕ್ಕಿದ್ದಾರೆ. ಇವತ್ತು ಅವರು ನಮ್ಮ ಫ್ರೆಟರ್ನಿಟಿ ಸೇರಿದ್ದಾರೆ. ನನ್ನ ಹತ್ರ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ, ಹಾಗಾಗಿ ನನಗೆ ಗೊತ್ತು ಅವರು. ಆದರೆ ನಾನು ಹೇಳೋದು ಒಂದು ಮಾತು, ಗುರುತರವಾದಂಥ ದೂರು ಬಂದರೆ SP ಗಿಂತ ಮೇಲಧಿಕಾರ ಇನ್ಯಾರಿಗೂ ಇಲ್ಲ.
ಎಸ್ ಪಿ ಹ್ಯಾಸ್ ಗಾಟ್ ಆಲ್ ದಿ ಲಿಬರ್ಟಿ. ಯಾಕೆಂದರೆ ಠಾಣೆಯಲ್ಲಿ ದೂರು ಸ್ವೀಕರಿಸ್ತಾ ಇದ್ರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹತ್ರ ಹೋಗಿ ದೂರು ಕೊಡ್ಬೋದು ಅಂತಿದೆ. ಅವರು ಸ್ವೀಕರಿಸ್ತಿದ್ರೆ ನ್ಯಾಯಾಲಯಕ್ಕೆ ಕೊಡ್ಬೋದು ಅಂತಿದೆ. ಸೂಪರಿಂಟೆಂಡೆಂಟ್ ಆಲ್ಸೋ ಹ್ಯಾಸ್ ಗಾಟ್ ಅನ್ ಅಥಾರಿಟಿ ಅಂಡರ್ ಲಾ.